ಮೀಡಿಯಾ ಅನ್ನೋದಕ್ಕಿಂತ ಮುಂಚಿತವಾಗಿ ಈ ಸುದ್ದಿನ ಗಮನಿಸೋಣ. ಕಾರಣ ಇಷ್ಟೇ. ಎಷ್ಟು ಲೆಟ್ಸ್ ಹಾವ್ ಅ ಲುಕ್. ನಟ ದರ್ಶನ್ ಮಗ ವಿನೀಶ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ಕ್ಲಾರಿಟಿ. ವಿನೀಶ್ ಇದ್ದಂಥ ಕಾರು ಅಪಘಾತ ಹೇಗಾಯಿತು? ನಿನ್ನೆ ಈ ವಿಚಾರದ ಬಗ್ಗೆ ಬಹಳಷ್ಟು ಗೊಂದಲ, ಏಕಾಏಕಿ ನಿರ್ಧಾರ, ಒಂದಿಷ್ಟು ಕಸಿವಿಸಿ, ಆತಂಕ ಎಲ್ಲವೂ ಕೂಡ ಆ ಸ್ಥಳದಲ್ಲಿ ಇತ್ತು. ಆರ್ ನಗರ ಹೊರವಲಯದಲ್ಲಿ ನಡೆದಂಥ ಒಂದು ಘಟನೆ ಇದು. ಆರ್ ನಗರ ಹೊರವಲಯದಲ್ಲಿ, ರಾಜರಾಜೇಶ್ವರಿ ನಗರ ಹೊರವಲಯದಲ್ಲಿ ಕಾರಲ್ಲಿ ವಿನೀಶ್ ಸಂಚಾರ ಮಾಡ್ತಿರ್ತಾರೆ. ಒಳ ರಸ್ತೆಯಿಂದ ಮುಖ್ಯ ರಸ್ತೆಗೆ ಹೋಗುವಾಗ ಈ ಒಂದು ಅವಘಡ ಸಂಭವಿಸಿರುತ್ತೆ. ತಿರುವಿನಲ್ಲಿ ಟರ್ನಿಂಗ್ ತೆಗೆದುಕೊಳ್ಳುವಾಗ ವಿನೀಶ್ ಇದ್ದಂಥ ಕಾರು ಮತ್ತು ದ್ವಿಚಕ್ರ ವಾಹನಕ್ಕೆ ಬೈಕ್ ನಡುವೆ ಏಕಾಏಕಿ ಡಿಕ್ಕಿ ಸಂಭವಿಸುತ್ತೆ. ಕಾರ್ ಡಿಕ್ಕಿ ತೀವ್ರತೆಗೆ ಬೈಕ್ ಸವಾರರು ಕೆಳಗೆ ಬೀಳ್ತಾರೆ. ಬೈಕ್ನಲ್ಲಿದ್ದಂಥ ಇಬ್ಬರು ಸವಾರರಿಗೆ ಸಣ್ಣ ಪುಟ್ಟ ಗಾಯಗಳಾಗ್ತವೆ. ಕಾರು ನಿಧಾನವಾಗಿ ಚಲಿಸ್ತಾ ಇದ್ದದ್ರಿಂದ ಭಾರಿ ಅನಾಹುತ ತಪ್ಪಿದೆ ಬೈ ಗಾಡ್ಸ್ ಗ್ರೇಸ್. ಎಸ್, ನಟ ದರ್ಶನ್ ಮಗ ವಿನೀಶ್ ಕಾರು, ಅವರಿದ್ದಂಥ ಕಾರು ಅವರೇ ಡ್ರೈವ್ ಮಾಡ್ತಾ ಇರಲಿಲ್ಲ. ಅವರ ಅಪಘಾತ, ಆ ಒಂದು ಕಾರಿನ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸುದ್ದಿಯ ಒಂದು ಸ್ಪಷ್ಟನೆ. ಎಸ್, ಯಾವುದಾದ್ರೂ ಒಂದು ಘಟನೆ ಸಂಭವಿಸಿದಾಗ ಅಲ್ಲಿ ಸ್ಥಳದಲ್ಲಿ ಏನು ಹೇಳ್ತಾರೆ ಅನ್ನೋದರ ಆಧಾರದ ಮೇಲೆ ನಾವು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇರ್ತೀವಿ. ಅದಕ್ಕೆ ಏನಾದರೂ ಎಲ್ಲ ಟೈಮಲ್ಲೂ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಅವ್ರ ವರ್ಷನ ಅವ್ರು ಹೇಳ್ತಾ ಇರ್ತಾರೆ ಅಲ್ವೇ. ಆದರೆ ಅದಕ್ಕೆ ವಿರೋಧ ವ್ಯಕ್ತವಾದಾಗ ಏನು ಮಾಡಬೇಕು ಎದುರಾಳಿಗಳು? ಅದಕ್ಕೊಂದು ಕ್ಲಾರಿಟಿ ಕೊಡಬೇಕು, ಸ್ಪಷ್ಟನೆ ಕೊಡಬೇಕು. ಆ ಒಂದು ಪ್ರಯತ್ನವನ್ನು ಮಾಡಿದರೆ ಬಹಳ ಚೆನ್ನಾಗಿರುತ್ತೆ ಅನ್ನುವ ಒಂದು ಕಾಳಜಿಯಿಂದ ಈಗ ಮುಂದಿನ ಅಪ್ಡೇಟ್ ನೋಡ್ತಾ ಹೋಗೋಣ. ದರ್ಶನ್ ಪುತ್ರ ವಿನೀಶ್ ಇದ್ದಂಥ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವವೇಗ ನ್ಯೂಸ್ ನಿನ್ನೆ ವರದಿ ಮಾಡಿದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಸಣ್ಣ ಅಪಘಾತ ಆಗಿರೋದು ಸತ್ಯ. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಇದು ಸರ್ವೇ ಸಾಮಾನ್ಯ. ಎಸ್, ವಿ ಡು ಅಗ್ರಿ. ಬೈಕ್ ಸವಾರನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆದರೆ ಕಾರನ್ನ ವಿನೀಶ್ ಚಾಲನೆ ಮಾಡ್ತಾ ಇರಲಿಲ್ಲ ಅನ್ನುವ ಸ್ಪಷ್ಟನೆಯನ್ನು ಅವರು ಕೊಟ್ಟಿದ್ದಾರೆ. ಅಪಘಾತವಾದ ತಕ್ಷಣ ಕಾರಿನಿಂದ ಇಳಿದು ಗಾಯಾಳುಗಳ ರಕ್ಷಣೆಗೆ ಮುಂದಾಗಿದ್ದಾರೆ. ವಿನೀಶ್ ಇದ್ದಂಥ ಕಾರನ್ನ ಬೇರೆಯವರು ಚಲಾಯಿಸ್ತಾ ಇದ್ರು, ಅಂದ್ರೆ ಡ್ರೈವರ್ ವಾಸ್ ನಾಟ್ ವಿನೀಶ್ ಅನ್ನೋದು ಈಗ ಸ್ಪಷ್ಟನೆ ಸಿಕ್ಕಿದೆ. ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ವಿಜಯಲಕ್ಷ್ಮಿ ದರ್ಶನ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಾರ್ ಡ್ಯಾಶ್ಬೋರ್ಡ್ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಎಸ್, ಹಾಗೇನೆ ಇಲ್ಲಿ ಯಾರೂ ಕೂಡ ಉದ್ದೇಶಪೂರ್ವಕವಾಗಿ ಇಂಟೆನ್ಷನಲ್ ಆಗಿ ಏಕಾಏಕಿ ಯಾರದ್ದೋ ಹೆಸರನ್ನ ಕೆಡಿಸಬೇಕು ಅನ್ನುವ ಉದ್ದೇಶದಿಂದ ನಾವು ಸುದ್ದಿ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ದಟ್ ಇಸ್ ದ ಸ್ಟ್ಯಾಂಡ್. ಆ ಒಂದು ಬದ್ಧತೆಯ ಮೇರೆಗೆ ನಾವು ಸುದ್ದಿಯನ್ನು ಪ್ರಸಾರ ಮಾಡ್ತೀವಿ. ಕೆಲವೊಂದು ಸಲ ಅವಘಡಗಳು ಆಗುತ್ತವೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇಲ್ಲಿ ಯಾವುದೋ ದುರುದ್ದೇಶಪೂರ್ವಕವಾಗಿ ಈ ರೀತಿ ಮಾಡ್ತಾ ಇಲ್ಲ ಅನ್ನುವ ಸ್ಪಷ್ಟನೆಯನ್ನು ಅಶ್ವವೇಗ ನ್ಯೂಸ್ ಕೊಡ್ತಾ ಇದೆ. ಏನ್ರಿ ಮೀಡಿಯಾ ಅನ್ನೋದಕ್ಕಿಂತ ಮುಂಚಿತವಾಗಿ ಎಲ್ಲರೂ ಕೂಡ ಏಕಾಏಕಿ ಜನರಲೈಸ್ ಮಾಡುವಂಥದ್ದು ಬೇಡ. ಅಂದರೆ ಈಗ ನಾವು ಏನ್ರಿ ಆರ್ಟಿಸ್ಟ್ ಅಂತ ಎಲ್ರಿಗೂ ಏಕಾಏಕಿ ಹೇಳಲಿಕ್ಕಾಗತ್ತಾ? ಹಾಗೆ ಆ ರೀತಿ ಏನಾದರೂ ನಿಮಗೆ ತಪ್ಪು ಅಂತ ಕಂಡು ಬಂದದ್ದಲ್ಲಿ ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬಹುದು. ಕೊಟ್ಟಾಗ ಒಂದು ಕ್ಲಾರಿಟಿನ ನಾವು ಕೂಡ ಕೊಡ್ತೇವೆ. ಈಗಾಗಲೇ ಇನ್ಸ್ಟಾ ಪೋಸ್ಟ್ನಲ್ಲೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ವಿಜಯಲಕ್ಷ್ಮಿ ದರ್ಶನ್ ಅವರಿಂದ. ಹಾಗಾಗಿ ಆ ಸುದ್ದಿಯನ್ನು ನಾವು ಕೂಡ ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮೊದಲೇ ಅವ್ರು ಸಂಕಷ್ಟದಲ್ಲಿ ಇದ್ದಾರೆ ಆ ಕುಟುಂಬದವರು. ಆ ಮಾತನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಆ ನೋವು ನಮಗೂ ಕೂಡ ಇದೆ, ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಇದೆ. ಯಾಕಂತ ಹೇಳಿದ್ರೆ ನಟ ದರ್ಶನ್ ಎಂತಹ ಒಂದು ಫ್ಯಾನ್ ಬೇಸ್ ಹೊಂದಿದ್ದಾರೆ, ಎಂತಹ ಅಭಿಮಾನಿಗಳನ್ನು ಹೊಂದಿದ್ದಾರೆ, ಮತ್ತು ಅವರು ಎಷ್ಟು ಗೌರವಿಸ್ತಾರೆ ಅಭಿಮಾನಿಗಳನ್ನು ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಸಮಾಚಾರ. ಹೀಗಿರುವಾಗ ನಾವು ದುರುದ್ದೇಶದಿಂದ ಇಲ್ಲಿ ಯಾವುದೇ ಸುದ್ದಿನ ಪ್ರಸಾರ ಮಾಡಲ್ಲ ಅನ್ನುವ ಸ್ಪಷ್ಟನೆಯನ್ನು ಈ ಮೂಲಕ ರಾಜ್ಯದ ಜನರಿಗೆ ನಾವು ಕೂಡ ಕೊಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಕ್ಲಾರಿಟಿ ಆ್ಯಂಡ್ ಸಮ್ ಮೋರ್ ಇನ್ಫಾರ್ಮೇಷನ್ ಆನ್ ದಿಸ್ ಇಶ್ಯೂ. ಅರುಣ್, ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಎಸ್ ಅರುಣ್, ನಿನ್ನೆ ಈ ಒಂದು ಸುದ್ದಿ ಪ್ರಸಾರ ಆಗಿತ್ತು. ಆದರೆ ಆ ಕ್ಷಣಕ್ಕೆ ಸ್ಥಳೀಯರು ಯಾವ ಮಾತನ್ನು ಹೇಳಿದರು ಅನ್ನುವ ಆಧಾರದ ಮೇಲೆ ನಾವು ಕೂಡ ಆ ವರ್ಷನಿನ ಮೇಲೆಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಮತ್ತು ಇದು ಯಾವ ಹಂತವನ್ನು ತಲುಪಿದೆ ಮತ್ತು ಏನಾದರೂ ಗೊಂದಲಗಳಿದ್ದಾವ ಅಥವಾ ಸ್ಪಷ್ಟನೆಯನ್ನು ಕೊಡಬೇಕಾದ ಅನಿವಾರ್ಯತೆ ಇದೆಯಾ?
ಎಸ್ ಕುಡಿ ಗೋ ಆನ್. ಎಸ್ ರಾಘವ್ ಸೂರ್ಯ, ಏನು ನಿನ್ನೆ ನಮ್ಮ ಅಶೋಕ ನ್ಯೂಸ್ ಅಲ್ಲಿ ಈ ಒಂದು ಸುದ್ದಿಯನ್ನ ನಾವು ಪ್ರಕಟ ಮಾಡಿದ್ವಿ. ಅಂದ್ರೆ ಸ್ಥಳೀಯರು ಕೊಟ್ಟಂತಹ ಮಾಹಿತಿಯ ಮೇರೆಗೆ ಇಲ್ಲಿ ನಿನ್ನೆ ಘಟನೆ ಆದಂತಹ ಸ್ಥಳದಲ್ಲಿ ದರ್ಶನ್ ಅವರ ಪುತ್ರ ವಿರೀಶ್ ಇರುವಂತದ್ದು ಕನ್ಫರ್ಮ್ ಆಗಿರುವಂತದ್ದು. ಜೊತೆಗೇನಂದ್ರೆ ಆ ಒಂದು ಕಾರು ಯಾವ ರೀತಿ ಬರ್ತಾ ಇತ್ತು ಅನ್ನೋದ್ರ ಬಗ್ಗೆನೂ ಸಹ ಅವರು ಏನು ಡ್ಯಾಶ್ ಕ್ಯಾಮ್ರಾದ ಫೋಟೇಜಸ್ ಅನ್ನ ಶೇರ್ ಮಾಡ್ಕೊಂಡಿರುವಂತದ್ದು. ಅದರಲ್ಲಿ ರೈಟ್ ಟರ್ನ್ ತಗೋಬೇಕಾದ ಸಂದರ್ಭದಲ್ಲಿ ಏಕಾಏಕಿ ಟೂ ವೀಲರ್ ಅವರು ಬಂದು ಹೊಡೆದಿರುವಂತದ್ದು ಗೊತ್ತಾಗಿರುವಂತದ್ದು. ಆದ್ರೆ ಇಲ್ಲಿ ಒಂದು ಕ್ಲಾರಿಟಿ ಬೇಕಾಗಿರುವಂತದ್ದು ರಾಘವ್ ಸೂರ್ಯ, ಕಾರನ್ನ ಯಾರು ಓಡಿಸ್ತಾ ಇದ್ರು ಅನ್ನೋದು ನಿಜವಾಗ್ಲೂ ವಿನೀಶ್ ಅವರ ಓಡಿಸ್ತಾ ಇದ್ರ ಅಥವಾ ಅವರ ಕಾರ್ ಡ್ರೈವರ್ ಓಡಿಸ್ತಾ ಇದ್ರ ಅನ್ನೋದು ಸಹ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಯಾಕಂದ್ರೆ ಅವರು ಶೇರ್ ಮಾಡ್ಕೊಂಡಿರುವಂತಹ ವಿಡಿಯೋ ಏನಿದೆ, ವಿಡಿಯೋ ಅದು ಹಳೇದಾಗಿರ್ಬೋದು ಅಥವಾ ಹೊಸದಿರಾಗಿರ್ಬೋದು ಗೊತ್ತಿಲ್ಲ. ಆದ್ರೆ ಪೊಲೀಸರು ಸಹ ನಿನ್ನೆ ಆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗಿದೆ ಅಂತ ಹೇಳಿ ಅಲ್ಲಿಂದ ಕಂಪ್ಲೇಂಟ್ ಏನಾದ್ರು ಲಾಡ್ಜ್ ಆಗಿದೆಯಾ ಆಗಿಲ್ವಾ ಅರುಣ್? ರಾಘವ್ ಸೂರ್ಯ, ಏನು ಇಲ್ಲಿವರೆಗೂ ಸಹ ಯಾರು ಸಹ ಕಂಪ್ಲೇಂಟ್ ಸಹ ಕೊಟ್ಟಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೆ MLCಗಳು ಸಹ ಯಾವುದು ಸಹ ಪೊಲೀಸ್ ಠಾಣೆಗೆ ಸ್ಥಳೀಯ ಆಸ್ಪತ್ರೆಗಳಿಂದ ಈ ರೀತಿ ಗಾಯಾಳುಗಳು ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅನ್ನೋದು ಸಹ ಪೊಲೀಸರಿಗೆ ಯಾವುದೇ ರೀತಿಯಂತ MLCಗಳು ಬಂದಿಲ್ಲ. ಯಾಕಂದ್ರೆ ಬೆಳಗ್ಗೆನೂ ಸಹ ನಾವು ಚೆಕ್ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿವರೆಗೂ ಯಾವುದೇ ರೀತಿಯ ಕಂಪ್ಲೇಂಟ್ಗಳು ಆಗಿಲ್ಲ. ಆದ್ರೆ ಸಣ್ಣ ಗಲಾಟೆ ಆಗಿದೆ. ಹಾಗಾಗಿ ಅಲ್ಲಿನ ವಾಹನ ಸವಾರರ ದ್ವಿಚಕ್ರ ವಾಹನ ಸವಾರ ಯಾರಿದ್ದ ಆತನಿಗೆ ಸಹ ಮತ್ತೆ ಇವ್ರಿಗೂ ಸಹ ಒಂದು ಸಣ್ಣ ಮಟ್ಟದ ಸ್ಪಾರ್ಕ್ ಆಗಿರುವಂತದ್ದು, ಅಲ್ಲೇ ಅದನ್ನ ಬಗೆಹರಿಸಿ ಕಳಿಸಿರೋದು ಅನ್ನೋದು ಸ್ಥಳೀಯರ ಮಾಹಿತಿ. ಆದ್ರೆ ಈ ರೀತಿ ನಿಜವಾಗ್ಲೂ ಕಾರನ್ನ ಒಂದು ರೀತಿ ಏನೋ ವಿನೀಶ್ ಏನಾದ್ರು ಓಡಿಸ್ತಾ ಇದ್ರೆ ಅದು ನಿಜಕ್ಕೂ ಅಪರಾಧ. ಯಾಕಂದ್ರೆ ಅಂಡರ್ 18 ಹುಡುಗರು ಯಾರು ಸಹ ಅಪ್ರಾಪ್ತರು ವಾಹನವನ್ನ ಓಡಿಸಬಾರ್ದು ಅನ್ನೋದು ರೂಲ್ಸ್ ಇರುವಂತದ್ದು. ಒಂದು ವೇಳೆ ಆ ರೀತಿ ಏನಾದ್ರು ರೂಲ್ಸ್ ಅನ್ನ ಬ್ರೇಕ್ ಮಾಡಿ ಓಡಿಸಿದ್ರೆ ನಿಜವಾಗ್ಲೂ ಅವರ ಪೋಷಕರಿಗೆ ಪೊಲೀಸರು ದಂಡ ಹಾಕುವಂತಹ ಒಂದು ಕಾನೂನಲ್ಲಿದೆ. ಮತ್ತೆ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ನಿನ್ನೆ ಏನು ಯಾವುದೇ ರೀತಿಯಂತ ದೂರು ಬಂದಿಲ್ಲ ಅನ್ನೋ ಕಾರಣಕ್ಕೆ ಪೊಲೀಸರು ಯಾವುದೇ ರೀತಿಯಂತ ಕ್ರಮಗಳನ್ನು ತಗೊಳಕ್ಕೆ ಮುಂದಾಗಿಲ್ಲ. ಆದ್ರೆ ಈ ರೀತಿ ಓಡಿಸ್ತಾ ಇದ್ರೆ ಒಂದು ಅವ್ರಿಗೆ ವಾರ್ನ್ ಅನ್ನ ಮಾಡಬಹುದು ಅಥವಾ ಕರೆಸಿ ಠಾಣೆಗೆ ಕರೆಸಿ ಬುದ್ಧಿವಾದವನ್ನ ಹೇಳಿ ಕಳಿಸಬಹುದು. ಆದ್ರೆ ಪೊಲೀಸರು ಸದ್ಯಕ್ಕೆ ಈ ರೀತಿ ದೂರು ಬರದೇ ಕಾರಣ ಅವರು ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಮುಂದಾಗಿಲ್ಲ. ರಾಘವ್ ಸೂರ್ಯ, ಅರುಣ್, ಈಗ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದಾರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಇನ್ಸ್ಟಾ ಪೋಸ್ಟ್ ಅಲ್ಲಿ, ಅಂದ್ರೆ ಆ ವಿಡಿಯೋನ ಅದು ಕ್ರಾಪ್ ಮಾಡಲಾಗಿದೆಯಾ ಅಥವಾ ಆ ವಿಡಿಯೋ ಎಷ್ಟರ ಮಟ್ಟಿಗೆ ಅಸಲಿಯತ್ತ, ಆ ಬಗ್ಗೆ ಏನಾದ್ರೂ ಚರ್ಚೆ ನಡೀತಾ ಇದೆಯಾ? ಎಸ್ ರಾಘವ್ ಸೂರ್ಯ, ನಾವು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಸಹ ಪೊಲೀಸರನ್ನ ಸಂಪರ್ಕ ಮಾಡಿದ್ವಿ. ಆದ್ರೆ ಅವರು ಪೊಲೀಸ್ ಕಡೆಯಿಂದ ಕೊಡ್ತಾ ಇರುವಂತ ಮಾಹಿತಿ ಏನಂದ್ರೆ ನಮ್ಗೆ ಯಾವ್ದೇ ರೀತಿಯಂತ ದೂರು ಬಂದಿಲ್ಲ. ದೂರು ಬರಬೇಕು ಅಥವಾ ಯಾರಾದ್ರೂ ಬಂದು ಕಂಪ್ಲೇಂಟ್ ಅನ್ನ ಕೊಡಬೇಕು ಪೊಲೀಸ್ ಠಾಣೆಗೆ ಅಥವಾ ಎಲ್ಲಾದ್ರೂ ಆಸ್ಪತ್ರೆಗಳಿಂದ MLC ಕಂಪ್ಲೇಂಟ್ಸ್ ಬರ್ಬೇಕು. ಆಗ ನಾವು ಅದನ್ನ ಪ್ರೊಸೀಡ್ ಮಾಡಕ್ಕೆ ಮುಂದಾಗುತ್ತೆ. ನಾವೇ ಖುದ್ದಾಗಿ ಹೋಗಿ ಅದರ ನಮ್ಮ ಕಾರ್ ನಂಬರ್ ಇಟ್ಕೊಂಡು ಏನಾಯ್ತು ಎತ್ತಾಯ್ತು ಪರಿಶೀಲನೆ ಮಾಡಕ್ಕೆ ಒಂದು ಆಗೋದಿಲ್ಲ. ಅಥವಾ ಹಿರಿಯ ಅಧಿಕಾರಿಗಳು ಯಾರಾದ್ರೂ ಹೇಳ್ಬೇಕು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ವೈರಲ್ ಆಗ್ತಾ ಇದೆ, ಅದನ್ನ ಪರಿಶೀಲನೆ ಮಾಡಿ ಏನಿದೆ ಅನ್ನೋದನ್ನ ಸ್ಪಷ್ಟನೆ ಕೊಡಿ ಅನ್ನೋದನ್ನ ಹೇಳ್ಬೇಕಾಗುತ್ತೆ. ಇಲ್ಲಿವರೆಗೂ ಸಹ ಯಾರು ಸಹ ಮುಂದಾಗಿಲ್ಲ. ಮುಂದಿನ ದಿನಗಳಲ್ಲಿ ಏನಾದ್ರೂ ಪೊಲೀಸರು ಈ ರೀತಿ ವಿಡಿಯೋಗಳು ಹೆಚ್ಚಾದ ಸಂದರ್ಭದಲ್ಲಿ ಅಥವಾ ಯಾರಾದ್ರೂ ಗಾಯಾಳುಗಳು ಬಂದು ದೂರು ಕೊಟ್ರೆ ಏನಾದ್ರೂ ಕ್ರಮ ಕೈಗೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸಾರಿ, ಗಾಟ್ ಇಟ್. ಥ್ಯಾಂಕ್ ಯು ಅರುಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಿಜ, ಸಾಮಾನ್ಯವಾಗಿ TVಯವರಿಗೆ ಬರುವಂಥ ದೊಡ್ಡ ಆಪಾದನೆ ಆರೋಪ ಏನು ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾದಾಗ, ಯಾವುದಾದ್ರೂ ಸೆಲೆಬ್ರಿಟಿಯ ವಿಚಾರ ಅದು ದೊಡ್ಡ ಮಟ್ಟದಲ್ಲಿ ವಿವಾದವಾದಾಗ ನಾವು ಎದುರಿಸುವಂಥ ಒಂದು ದೊಡ್ಡ ಆಪಾದನೆ ಆರೋಪ ಏನು ಅಂತ ಹೇಳಿದ್ರೆ TRP, ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ಸ್. ಇವರು TRPಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ, ನಮ್ಮ ಬಾಸ್ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನುವ ಮಾತನ್ನು ಸಹಜವಾಗಿ ಹೇಳ್ತಾರೆ. ಬಟ್ ಅದು ಸತ್ಯಕ್ಕೆ ದೂರವಾದಂಥ ಮಾತು. ನಮಗೆ ಎಲ್ಲ ಸೆಲೆಬ್ರಿಟಿಗಳು ಕೂಡ ಬಹಳ ಇಂಪಾರ್ಟೆಂಟು. ಅದರಲ್ಲೂ ದರ್ಶನ್ ಅವರ ಬಗ್ಗೆ ಅಪಾರವಾದ ಅಭಿಮಾನ, ಗೌರವ ಪ್ರತಿಯೊಬ್ಬರಿಗೂ ಇರೋ ಹಾಗೆ ನಮಗೂ ಕೂಡ ಇದೆ. ಅವರು ಒಳ್ಳೆಯ ಕೆಲಸಗಳನ್ನೇನೆಲ್ಲ ಮಾಡಿದರೂ ಕೂಡ ಅದಕ್ಕೆ ನಮಗೆ ಸಮ್ಮತಿ ಮತ್ತು ಒಂದು ಸಹಮತ. ಅವ್ರ ಬಗ್ಗೆ ಒಂದಿಷ್ಟು ಒಳ್ಳೆಯದಾಗಲಿ ಅನ್ನುವ ಸದ್ಭಾವನೆ ಕೂಡ ಎಲ್ಲರಲ್ಲೂ ಇರುತ್ತೆ. ಎಲ್ಲರ ಜೀವನದಲ್ಲೂ ಕೂಡ ಏರುಪೇರುಗಳು ಇರುತ್ತವೆ. ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಮಾಧ್ಯಮಗಳಿಗೂ ಕೂಡ ಇದೆ. ಮತ್ತು ಇಲ್ಲದೇ ಇದ್ದಲ್ಲಿ ಅದು ಇರಲಿ ಅಂತ ಆಶಯವನ್ನು ನಾವು ಕೂಡ ವ್ಯಕ್ತಪಡಿಸ್ತಾ ಲೆಟ್ಸ್ ಮೂವ್ ಆನ್.